ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರ್ಕಾತು. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಆಕ್ರಮಣಕಾರಿಯಾದ ಧಿಕ್ಕಾರಿಯಾದ ಅಬ್ರಹತ್ ಇಲಾಹನ ಭವನವಾದ ಕಾಬಾ ಶರೀಫನ್ನು ಧ್ವಂಸ ಮಾಡಲು ಬಂದಾಗ ಮುಂದೆ ಬರುವ ಅಪಾಯದ ಮುನ್ಸೂಚನೆಯನ್ನು ಆತನ ಆಣೆಯು ಯಾವ ರೀತಿ ಕೊಟ್ಟಿತ್ತೆಂಬುದನ್ನು ನೋಡಿದ್ದೇವೆ. ಇವತ್ತು ಅಬ್ರಹತ್ನ ಅಂತ್ಯ ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನನದ ಬಗ್ಗೆ ಅರಿಯೋಣ ಬನ್ನಿ. ತಾನು ಹಿಂದಿರುಗಲಾರೆ ಎಂಬ ಪ್ರತಿಜ್ಞೆಯೊಂದಿಗೆ ಮುಂದೆ ನಡೆದನು. ಅವನೇನಾದರೂ ಹಿಂದಿರುಗುವ ಮನಸ್ಸು ಮಾಡಿದ್ದರೆ ಮಹಾ ದುರಂತವೊಂದನ್ನು ತಡೆಯಬಹುದಿತ್ತು. ಆದರೆ ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಪಶ್ಚಿಮ ದಿಗಂತದಿಂದ ಕಾರಿಲುಳು ಕವಿಯಿತು. ಅದರ ಜೊತೆಗೆ ವಿಚಿತ್ರ ಶಬ್ದವೊಂದು ಮೊಳಗಿತು. ಅದು ಕ್ಷಣ ಕ್ಷಣವೂ ಹೆಚ್ಚುತ್ತಲೇ ಹೋಯಿತು. ಪರ್ವತಗಳ ಮೇಲೆ ಚಿತ್ರ ವಿಚಿತ್ರ ಹಕ್ಕಿಗಳು ಹಾರಾಡತೊಡಗಿದವು. ಆ ಹಕ್ಕಿಗಳು ಅಬ್ರಹನ ಸೇನೆಯ ಮೇಲೆ ದಾಳಿ ನಡೆಸಿದವು. ಅನಿರೀಕ್ಷಿತ ದಾಳಿಯಿಂದ ಕಂಗೆಟ್ಟ ಸೈನಿಕರು ಚೆಲ್ಲಾಪಿಲ್ಲಿಯಾದರು. ಅನೇಕರು ಸತ್ತು ಬಿದ್ದರು. ದುರಂತದಲ್ಲಿ ಬದುಕಿ ಉಳಿದವರ ಪ್ರಕಾರ ಆ ಹಕ್ಕಿಗಳು ಅತಿ ವೇಗದಲ್ಲಿ ಚೀರಾಡುತ್ತಾ ಪರ್ವತಾಗ್ರಗಳ ಮೇಲೆ ಅತ್ತಿತ್ತ ಹಾರಾಡುತ್ತಿದ್ದವು. ಪ್ರತಿಯೊಂದು ಹಕ್ಕಿಗಳ ಜೊತೆ ತಲಾ 3ರಂತೆ ಒಣಗಿದ ಅವರೆಕಾಳಿನ ಗಾತ್ರದ ಕಲ್ಲುಗಳಿದ್ದವು. ಒಂದು ಕೊಕ್ಕಿನಲ್ಲಿ 2 ಕಾಲು ಬೆರಳುಗಳ ನಡುವೆ ಇದ್ದವು. ಸೇನಾ ಶಿಬಿರಗಳ ಮೇಲೆ ಆ ಹಕ್ಕಿಗಳು ಆ ಕಲ್ಲುಗಳನ್ನು ಉರುಳಿಸುತ್ತಿದ್ದವು. ಅಲ್ಲದೆ ಅವುಗಳಲ್ಲಿ ಕೆಲವೊಂದು ಭೂಮಿಗಿಳಿದು ಹರಿತ ಚೂರುಗಳಿಂದ ತಮ್ಮ ಕೊಕ್ಕುಗಳಿಂದ ಕುಕ್ಕಿ ಅಬ್ರಹನ ಸೈನಿಕರನ್ನು ಕೊಂದು ಹಾಕಿದ್ದವು. ಕೆಲವರು ಅದು ಹೇಗೋ ಪರಾರಿಯಾಗಿ ಜೀವ ಉಳಿಸಿಕೊಂಡಿದ್ದರು. ಅದರಲ್ಲಿ ಆಣೆ ಹಾಗೂ ಅದರ ಮಾವುತ ಉಣೈಸು ಕೂಡ ಒಬ್ಬ. ಆದರೆ ತೀವ್ರ ಗಾಯಗೊಂಡಿದ್ದ ಅಬ್ರಹ ಹಾಗೂ ಅವನ ಕೆಲವು ಸೈನಿಕರು ನಸಾಯಿಯತ್ತ ಒಟಕ್ಕಿತ್ತರು. ಅವರ ನಸಾಯಿ ಸೇರುತ್ತಿದ್ದಂತೆ ಗಾಯ ಉಲ್ಬಣಗೊಂಡು ಎಲ್ಲರೂ ಮರಣ ಹೊಂದಿದರು. ನುಫೈಲ್ ಇದೇ ಸೂಕ್ತ ಸಮಯವೆಂದು ಅಬ್ರಹನ ಸೈನಿಕರ ಕಣ್ಣು ತಪ್ಪಿಸಿ ಹತ್ತಿರದ ಪರ್ವತಗಳನ್ನು ಹತ್ತಿ ಇಳಿದು ಕಣ್ಮರೆಯಾಗಿದ್ದನು. ಹಕ್ಕಿಗಳ ದಾಳಿಯ ಸಂದರ್ಭದಲ್ಲಿ ಅಬ್ದುಲ್ ಮುತ್ತಲಿಬರ ಪುತ್ರ ಅಬ್ದುಲ್ಲಾ ಊರಲ್ಲಿರಲಿಲ್ಲ. ಅವರು ವ್ಯಾಪಾರಿ ಸಂಘದೊಂದಿಗೆ ಸಿರಿಯಾ ಹಾಗೂ ಫೆಲಸ್ತೀನ್ನತ್ತ ಹೋಗಿದ್ದರು. ಹಿಂದಿರುಗುವಾಗ ಅಬ್ದುಲ್ಲಾ ಯಸ್ರಿಬ್ನಲ್ಲಿದ್ದ ತಮ್ಮ ಅಜ್ಜಿಯ ಮನೆಗೆ ಹೋದರು. ಆದರೆ ಅಲ್ಲಿ ಅವರಿಗೆ ಕಾಯಿಲೆ ಬಾಧಿಸಿತ್ತು. ಅಬ್ದುಲ್ಲಾರ ಜೊತೆಗಿದ್ದ ವ್ಯಾಪಾರಿಗಳು ಮಕ್ಕಕ್ಕೆ ಹಿಂದಿರುಗಿ ಅಬ್ದುಲ್ ಮುತ್ತಲಿಬರಿಗೆ ವಿಷಯ ತಿಳಿಸಿದರು. ಅವರು ತಮ್ಮ ಇನ್ನೋರ್ವ ಮಗ ಹಾರಿಸ್ನನ್ನು ಕಳುಹಿಸಿ ಕಾಯಿಲೆ ವಾಸಿಯಾದ ಬಳಿಕ ಅಬ್ದುಲ್ಲಾರ ಜೊತೆಗೆ ಹಿಂದಿರುಗುವಂತೆ ಹೇಳಿದರು. ಹಾರಿಸ್ ಯಸ್ರಿಬ್ ತಲುಪಿದಾಗ ಕೇಳಿದ ಸುದ್ದಿ ದುಃಖಕರವಾಗಿತ್ತು. ಅಬ್ದುಲ್ಲಾ ಅದಾಗಲೇ ಅಸುನೂಗಿದ್ದರು. ವಿಷಯ ತಿಳಿದ ಆಮಿನಾ ಶೋಕ ಸಾಗರದಲ್ಲಿ ಮುಳುಗಿದರು. ಮೌನಿಯಾಗಿದ್ದ ಅವರಿಗೆ ಪತಿಯೇ ಸರ್ವಸ್ವವಾಗಿದ್ದರು. ತನ್ನ ಸರ್ವ ಸಂಕಟಗಳನ್ನು ಹೇಳದೆಯೇ ಅರ್ಥ ಮಾಡಿಕೊಳ್ಳುತ್ತಿದ್ದ ವಾತ್ಸಲ್ಯ ಮೂರ್ತಿಯಾದ ಪತಿ ಇಲ್ಲದ ಜಗತ್ತನ್ನು ಅವರು ಊಹಿಸಿಯೂ ಇರಲಿಲ್ಲ. ಆದರೆ ಈಗ ಪತಿಯೇ ಇಲ್ಲ. ಹೆಚ್ಚಾಗಿ ಕತ್ತಲೆಯ ಕೋಣೆಯಲ್ಲಿ ಕಳೆಯುತ್ತಿದ್ದ ಆಮಿನಾರಿಗಿದ್ದ ಏಕೈಕ ಭರವಸೆ ಎಂದರೆ ಹೊಟ್ಟೆಯಲ್ಲಿದ್ದ ಮಗುವನ್ನು ನೋಡುವ ಮೊದಲೇ ಪತಿ ಹೊರಟು ಹೋದರಲ್ಲ ಎಂದು ನೆನೆದು ಅವರು ಅಳುತ್ತಿದ್ದರು. ಗರ್ಭಿಣಿಯಾದ ಬಳಿಕ ಆಮಿನಾ ಬೀವಿ ಅನೇಕ ಅದ್ಭುತಗಳ ಅನುಭವಗಳಿಗೆ ಸಾಕ್ಷಿಯಾಗಿದ್ದರು. ದಿವ್ಯ ಪ್ರಭೆಯೊಂದು ತನ್ನ ಹೊಟ್ಟೆಯೊಳಗಿರುವಂತೆ ಅವರಿಗೆ ಅನೇಕ ಸಲ ಬೋಧೆಯಾಗಿತ್ತು. ಆ ದಿವ್ಯ ಪ್ರಭೆ ಕಣ್ಮುಂದೆ ಸುಳಿದಂತೆ, ತನ್ನ ಕತ್ತಲ ಕೋಣೆಯನ್ನು ಬೆಳಗಿದಂತೆ ಅವರಿಗೆ ಭಾಸವಾಗುತ್ತಿತ್ತು. ನಿದ್ರೆ ಮಾಡಿದರೆ ಕನಸಿನಲ್ಲಿ, ಎದ್ದರೆ ವಾಸ್ತವದಲ್ಲಿ ಸುಳಿಯುತ್ತಿದ್ದ ಆ ದಿವ್ಯ ಪ್ರಭೆಯ ಬಗ್ಗೆ ಅವರು ಅತೀಯ ಕುತೂಹಲಿಯಾಗಿದ್ದರು. ಹೀಗಿರಲು ಒಂದು ದಿನ ಅಶರೀರವಾಣಿಯೊಂದು ಆಮಿನಾ ಬೀವಿಯವರ ಜೊತೆ ಮಾತನಾಡತೊಡಗಿತು. ನಿನ್ನ ಗರ್ಭದಲ್ಲಿರುವುದು ಈ ಸಮುದಾಯದ ಮಹೋನ್ನತ ನೇತಾರ. ಅವರು ಹುಟ್ಟಿದಾಗ ನೀನು ಹೀಗೆ ಹೇಳಬೇಕು: ಏಕದೇವನ ಸಂರಕ್ಷಣೆಯಲ್ಲಿ ಅವನಿದ್ದನು. ಎಲ್ಲ ಅಸೂಯೆಗಾರರ ಕೆಡುಕುಗಳಿಂದ ಅವನನ್ನು ರಕ್ಷಿಸುವಂತೆ ನಾನು ಪ್ರಾರ್ಥಿಸುವೆ ಮತ್ತು ಅವರಿಗೆ ಮೊಹಮ್ಮದ್ ಎಂದು ನಾಮಕರಣ ಮಾಡಬೇಕು. ಈ ಘಟನೆ ನಡೆದ ಕೆಲವೇ ವಾರಗಳಲ್ಲಿ ಆಮಿನಾ ಬೀವಿಯವರಿಗೆ ಹೆರಿಗೆಯಾಯಿತು. ಈ ವೇಳೆ ಅವರು ತಮ್ಮ ಚಿಕ್ಕಪ್ಪನ ಮನೆಯಲ್ಲಿದ್ದರು. ತಮ್ಮ ಮೊಮ್ಮಗನನ್ನು ನೋಡಲು ಬನ್ನಿ ಎಂದು ಅವರು ಅಬ್ದುಲ್ ಮುತ್ತಲಿಬರಿಗೆ ಸಂದೇಶ ಕಳುಹಿಸಿದರು. ಮಗುವನ್ನು ನೋಡಿದ ತಾತ ಅಬ್ದುಲ್ ಮುತ್ತಲಿಬರ ಕಣ್ಣುಗಳಲ್ಲಿ ಆಶ್ರುಧಾರೆ ಹರಿಯಿತು. ಅವರ ಸಂಭ್ರಮ ಹೇಳತೀರದು. ಅವರು ಮಗುವನ್ನೆತ್ತಿಕೊಂಡು ನೇರವಾಗಿ ಕಅಬಾಲಯಕ್ಕೆ ಹೋದರು. ಅಲ್ಲಿ ಅವರು ದೇವನಿಗೆ ಕೃತಜ್ಞತೆ ಸಲ್ಲಿಸಿದರು. ಮಗುವನ್ನು ಅದರ ತಾಯಿಯ ಬಳಿಗೆ ಹಿಂದಿರುಗಿಸುವ ಮೊದಲು ತಮ್ಮ ಕುಟುಂಬ ವರ್ಗಕ್ಕೆ ತೋರಿಸಿದರು. ಅಬ್ದುಲ್ ಮುತ್ತಲಿಬರ ಎಳೆಯ ಮಗು 3 ವರ್ಷದ ಅಬ್ಬಾಸ್ ಬಾಗಿಲ ಬಳಿ ನಿಂತಿದ್ದರು. ಅಬ್ದುಲ್ ಮುತ್ತಲಿಬ್ ಆ ಮಗುವನ್ನು ಹತ್ತಿರ ಕರೆದು, ಇವನು ನಿನ್ನ ಸಹೋದರ, ಚುಂಬಿಸು ಎಂದರು. ಅಬ್ಬಾಸ್ ಆ ಮಗುವಿಗೆ ಸಿಹಿ ಮುತ್ತು ನೀಡಿದರು. ಅರೇಬಿಯನ್ ಪಟ್ಟಣದ ಕುಲೀನ ಕುಟುಂಬಗಳು ಹೆರಿಗೆಯಾದೊಡನೆ ತಮ್ಮ ಗಂಡು ಸಂತಾನಗಳಿಗೆ ಮೊಲೆ ಉಣಿಸಲು ಬದವಿ ಕುಟುಂಬಗಳ ಜನರ ಕೈಗೊಪ್ಪಿಸುತ್ತಿದ್ದರು. ಅದು ಅವರ ಸಂಪ್ರದಾಯವಾಗಿತ್ತು.
ತಮ್ಮ ಮಕ್ಕಳು ಬದವಿ ಬುಡಕಟ್ಟುಗಳ ಜೊತೆ ಬಾಲ್ಯವನ್ನು ಕಳೆಯಬೇಕೆಂಬುದು ಈ ತಂದೆ ತಾಯಿಗಳ ಆಸೆಯಾಗಿತ್ತು. ಇದಕ್ಕೆ ಎರಡು ಕಾರಣಗಳಿದ್ದವು. ಒಂದು, ಮಕ್ಕದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡಿ ದಿನದಿಂದ ದಿನಕ್ಕೆ ಶಿಶು ಮರಣದ ಪ್ರಮಾಣ ಹೆಚ್ಚಾಗುತ್ತಿದ್ದದ್ದು. ಇನ್ನೊಂದು, ಬದವಿ ಬುಡಕಟ್ಟುಗಳ ಜನರ ಜೊತೆ ಬೆಳೆಯುವ ಮಕ್ಕಳು ಸಹಜ ಪಾಲನೆ, ಪೋಷಣೆ, ಶುದ್ಧ ವಾಯು ಸೇವನೆಯಿಂದ ಆರೋಗ್ಯ ತುಂಬಿದ ಬಲಿಷ್ಠ ಮೈಕಟ್ಟುಗಳನ್ನು ಪಡೆದು ಧೀರರಾಗಿ ಬೆಳೆಯುತ್ತಿದ್ದರು. ಮರುಭೂಮಿಯು ಆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಿತ್ತು. ಪೂರ್ವಜ ಕುಸೈ ಕಅಬಾಲಯದ ಸುತ್ತಲೂ ತಮ್ಮ ಮನೆ ಕಟ್ಟಿಕೊಳ್ಳಿ ಎಂದು ಹೇಳುವವರೆಗೂ ಕುರೈಶಿಗರು ಅಲೆಮಾರಿಗಳಾಗಿದ್ದರು. ಆದರೆ ಸ್ಥಿರವಾಗಿ ಒಂದು ಕಡೆ ನೆಲೆಯೂರುವುದು ಅವರಿಗೆ ಅನಿವಾರ್ಯವಾಗಿತ್ತು. ಅವರ ಪೂರ್ವಜರ ಜೀವನವು ಘನತೆಯಿಂದ ಕೂಡಿತ್ತು. ಅವರೆಂದೂ ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನೆಲೆಸುತ್ತಿರಲಿಲ್ಲ. ಅವರು ಸ್ವತಂತ್ರರಾಗಿದ್ದರು. ಆದರೆ ಕೆಲವೊಂದು ಅನಿವಾರ್ಯತೆಯು ಅವರನ್ನು ಒಂದು ಕಡೆ ಸ್ಥಿರವಾಗಿ ನೆಲೆಸುವಂತೆ ಮಾಡಿತ್ತು. ಅವರು ನೆಲೆಸಿದ ಕಅಬಾಲಯದ ಸುತ್ತ ಪ್ರದೇಶವು ಪಟ್ಟಣವಾಗಿ ಮಾರ್ಪಟ್ಟಿತ್ತು. ಪಟ್ಟಣವೆಂದರೆ ಅಲ್ಲಿ ಭ್ರಷ್ಟಾಚಾರ, ಮಾಲಿನ್ಯ ಇದ್ದೇ ಇರುತ್ತದೆ. ಭಾಷೆಯು ಕಲುಷಿತಗೊಳ್ಳುತ್ತದೆ. ಆದ್ದರಿಂದ ಆಗಷ್ಟೇ ಪಟ್ಟಣದ ಬದುಕಿಗೆ ಹೊಂದಿಕೊಳ್ಳುತ್ತಾ ರೋಗಸ್ಥ ಸ್ಥಿತಿಗೆ ತಲುಪಿದ್ದ ಕುರೈಶಿಗರು ತಮ್ಮ ಮಕ್ಕಳು ಸ್ವಚ್ಛ ಸುಂದರವಾದ ವಾತಾವರಣದಲ್ಲಿ ಆಟವಾಡುತ್ತಾ ಸ್ವತಂತ್ರರಾಗಿ ಬೆಳೆಯಬೇಕೆಂಬುದು ಬಯಸಿದ್ದರು. ಪಟ್ಟಣವಾಸಿಗಳಿಗೆ ವಿದ್ಯೆ ಇತ್ತು, ಆದರೆ ಅವರ ಮಾತು ಅಷ್ಟು ಸ್ಫುಟವಾಗಿರಲಿಲ್ಲ. ಭಾಷೆ ಯಾಂತ್ರಿಕಗೊಂಡಿತ್ತು. ಶುದ್ಧ ಸಾಹಿತ್ಯ, ಅರಬಿ ಭಾಷೆ ಬದವಿಗಳ ನಡುವೆ ಮಾತ್ರ ಉಳಿದಿತ್ತು. ಮೇಲಾಗಿ ಬದವಿಗಳು ಕಾವ್ಯ ಪ್ರವೀಣರಾಗಿದ್ದರು. ಸಾಹಿತ್ಯ ಪ್ರೇಮಿಗಳಾಗಿದ್ದ ಕುರೈಶಿಗರು ಬದವಿಗಳ ಜೊತೆ ತಮ್ಮ ಮಕ್ಕಳನ್ನು ಕಳುಹಿಸಲು ಇದು ಕಾರಣವಾಗಿತ್ತು. ಆ ಕಾಲದ ಅತ್ಯುತ್ತಮ ಕವಿಗಳೆಲ್ಲರೂ ಬದವಿಗಳಾಗಿದ್ದರು. ತಮ್ಮ ಮನೆಯಲ್ಲೂ ಒಬ್ಬ ಕವಿ ಇರಬೇಕೆಂಬುದು ಕುರೈಶಿಗರು ಕನಸು ಕಾಣುತ್ತಿದ್ದರು. ಉಸಿರಾಟಕ್ಕೆ ಸ್ವಚ್ಛ ಗಾಳಿ, ನಾಲಿಗೆಗೆ ಶುದ್ಧ ಅರಬಿ ಭಾಷೆ ಹಾಗೂ ಆತ್ಮಕ್ಕೆ ಸ್ವಾತಂತ್ರ್ಯ ಇವು ಬದವಿಗಳ ಬೀಡು ಬಿಡುತ್ತಿದ್ದ ಮರುಭೂಮಿಯಲ್ಲಿ ಮಾತ್ರ ಸಿಗುತ್ತಿದ್ದವು. ಆದ್ದರಿಂದ ಕುರೈಶಿಗರು ತಮ್ಮ ಮಕ್ಕಳನ್ನು 8 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಬದವಿಗಳ ಜೊತೆ ಬಿಡುತ್ತಿದ್ದರು. ಬದವಿಗಳ ಮಕ್ಕಳಿಗೆ ಹಾಲುಣಿಸಿ ಬೆಳೆಸುವುದನ್ನು ಕಸುಬಾಗಿಸಿಕೊಂಡಿದ್ದ ಕೆಲವು ಗೋತ್ರಗಳಿದ್ದವು. ಅವುಗಳಲ್ಲಿ ಮಕ್ಕಾದ ಈಶಾನ್ಯ ಭಾಗದಲ್ಲಿ ವಾಸಿಸುತ್ತಿದ್ದ ಹವಾಝಿನ್ ವಂಶದ ಬನೀ ಸಅದ್ ಇಬ್ನ್ ಬಕ್ರ್ ಗೋತ್ರವು ಪ್ರಸಿದ್ಧಿ ಪಡೆದಿತ್ತು. ಇವರು ಮಕ್ಕಾದ ಆಗ್ನೇಯ ಭಾಗದಲ್ಲಿ ಬೀಡು ಬಿಡುತ್ತಿದ್ದರು. ಆಮಿನಾ ಬೀವಿ ತಮ್ಮ ಪುತ್ರನನ್ನು ಈ ಗೋತ್ರದ ಜನರಿಗೆ ಕೈಗೊಪ್ಪಿಸಲು ಇಚ್ಛಿಸಿದ್ದರು. ಆ ಗೋತ್ರದ ಜನರು ಮನೆ ಮನೆಗೆ ಹೋಗಿ ತಮಗೆ ಬೇಕಾದ ಮಗುವನ್ನು ತಮ್ಮ ಜೊತೆಗೆ ಒಯ್ಯುತ್ತಿದ್ದರು. ಆದಷ್ಟು ಬೇಗ ಅವರು ತಮ್ಮ ಮನೆಗೂ ಬರುತ್ತಾರೆಂದು ಆಮಿನರು ನಿರೀಕ್ಷಿಸಿದ್ದರು.